ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ನಾವು ಇವತ್ತು ನೇರವಾಗಿ ಸ್ಟಾರ್ ನ್ಯೂಸ್ ಕನ್ನಡ ನವಾಜ್ ಮೀಡಿಯಾ ಇದವರು ಇದ್ದೀವಿ. ಇವತ್ತು ಜನವರಿ 26, 2025 ಜನವರಿ 26, 76ರ ಗಣರಾಜ್ಯೋತ್ಸವದ ಅಂಗವಾಗಿ ವಿಶೇಷವಾಗಿ ಇವತ್ತು ಈ ಎಲ್ಲ ಒಂದು ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಸಮೇತರಾಗಿ ಇಲ್ಲಿ ಒಗ್ಗಟ್ಟಿನಾಗಿ ಒಂದು ರೀತಿಯಿಂದ ಕಾಣ್ತಾ ಇದ್ದಾರೆ. ಮತ್ತು ಒಂದೇ ಉಡುಪಿನಲ್ಲಿ ಅವರು ಪ್ರದರ್ಶನ ಸಹ ನಮಗೆ ಕಾಣ್ತಾ ಇದ್ದಾರೆ. ನೇರವಾಗಿ ಈ ಒಂದು ವಿಶೇಷತನ, ಈ ಒಂದು ವಿಜೃಂಭಣೆ, ಈ ಒಂದು ಹಬ್ಬದ ರೀತಿಯಿಂದ ವಾತಾವರಣ ಏಕೆ ಅನ್ನೋದ್ರ ಬಗ್ಗೆ ನಾವು ನೇರವಾಗಿ ಈ ಒಂದು ಆರೋಗ್ಯ ಕೇಂದ್ರ ತೆಕ್ಕಲಕೋಟೆ ಅವರ ಒಂದು ಸಿಬ್ಬಂದಿ ವರ್ಗದವ್ರ ಮುಂದೆ ಇದ್ದೀವಿ. ನಾವು ನೇರವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಮ್ಮ ಹೆಸರು? ಸರ್ ಪ್ರಕಾಶ್ ಅಂತೇಳಿ, ಆಪ್ತ ಸಂರಕ್ಷಕರು. ಸರ್, ಇವತ್ತು ಜನವರಿ 26, 2025 ಪ್ರಯುಕ್ತ ಇವತ್ತು ಒಂದು ನಿಮ್ಮ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ವಿಶೇಷವಾಗಿ ಎಲ್ಲ ನೀವೊಂದು ಉಡುಗೆ ತೊಡುಗೆ ಒಂದು ವಿಶೇಷ ಕಾಣ್ತಾ ಇದೆ. ಹಾಗೆಯೇ ಇವತ್ತು ಜನವರಿ 26, 76ರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನೀವು ಏನನ್ನು ಹೇಳೋದು ಇಷ್ಟಪಡ್ತೀವಿ ಸರ್? ಸರ್, ನಾವು ಈ 76ನೇ ಗಣರಾಜ್ಯೋತ್ಸವವನ್ನು ಏಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆಗಿನ ನಮಗೆ ಈ ದಿನವನ್ನು ಸಂವಿಧಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿನ ಇದರಿಂದ ಮತ್ತು ಈ ಒಂದು ಗಣರಾಜ್ಯೋತ್ಸವವನ್ನು ಯಾವುದೇ ಧರ್ಮ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನರಿಂದ ಒಂದು ಉದ್ದೇಶದಿಂದ ನಮಗೆ ಸಂವಿಧಾನವನ್ನು ಒಂದು ಪರಿಚಯ ಮಾಡಿಕೊಟ್ಟು ಆ ಒಂದು ಉದ್ದೇಶದಿಂದ ಇವತ್ತು ನಾವು ಎಲ್ಲರೂ ಒಂದೇ, ಯಾವುದೇ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಒಂದೇ ರೀತಿಯಿಂದ ಡ್ರೆಸ್ ಕೋಡನ್ನು ಹಾಕಬೇಕಂತೇಳಿ ಒಂದು ಪಣ ತೊಟ್ಟು ಇವತ್ತು ನಾವೆಲ್ಲ ಒಂದು ಎಂಬ ಒಂದು ಸಂಕೇತದಿಂದ ನಾವು ಈ ಒಂದು ಗಣರಾಜ್ಯೋತ್ಸವವನ್ನು ಒಂದು ಹಬ್ಬ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ ಮತ್ತೆ ಬನ್ನಿ ಮೇಡಮ್ ಅವರೇ, ಮೇಡಮ್ ಅವರು ಯಾರನ್ನೊಬ್ರು ಲೇಡೀಸ್ ಬಗ್ಗೆ ಇಲ್ವಾ? ಸರ್ ಓಕೆ, ರೆಕಾರ್ಡ್ ಮಾಡಿ ಕಡಿದಾ ಸರ್. ಹಾಗೆ ಒಟ್ಟಾರೆ ಹೇಳೋದಾದರೆ ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ತೆಕ್ಕಲಕೋಟೆ ಮತ್ತು ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಈ ಸಿಬ್ಬಂದಿ ವರ್ಗದವರು ಪ್ರಕಾಶ್ ಸರ್ ಅವರು ಹೇಳ್ತಾ ಇದ್ದಾರೆ ಏನಂದ, ಈ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಇವತ್ತು ಎಲ್ಲರೂ ನಾವು ಒಂದೇ ರೀತಿಯ ಉಡುಪನ್ನು ಯಾಕೆ ಧರಿಸಿದ್ದೀವಿ ಅಂದರೆ ಇವತ್ತು ನಮಗೆ ಸಂವಿಧಾನದ ಒಂದು ಇದರ ಅಂಗದಲ್ಲಿ ನಮಗೆ ಎಲ್ಲರಿಗೆ ಒಂದು ಸಮಾನತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾವು ಒಂದು ಆದರ್ಶವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಎಲ್ಲರೂ ಸಮಾನರೆಂಬ ಒಂದು ರೀತಿಯಲ್ಲಿ ನಾವು ಡ್ರೆಸ್ ಕೋಡ್ ಅದನ್ನು ನಾವು ಸಮಾಜಕ್ಕೆ ಒಂದು ಮೆಸೇಜ್ ಆಗಿ ಒಂದು ಸಂದೇಶವಾಗಿ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಇಲ್ಲಿ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ಪ್ರಜೆಗಳು, ಪ್ರತಿಯೊಂದು ಅಧಿಕಾರ ವೃಂದದವರು, ಪ್ರತಿಯೊಬ್ಬರು ನಮ್ಮ ಭಾರತೀಯರು ಪ್ರಜೆಗಳು ಇದೇ ರೀತಿ ಒಂದು ಸಮಾನತೆಯಿಂದ ಇರಲಿ ಮತ್ತು ಅದೇ ರೀತಿಯಿಂದ ಪಾಲನೆ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರೆಲ್ಲರಿಗೆ ಶುಭ ಕೋರ್ತಾ ನಮಸ್ಕಾರ. ಸ್ಟಾರ್ ನ್ಯೂಸ್ ಕನ್ನಡ ನವಾಜ್ ಮೀಡಿಯಾ, ಬಳ್ಳಾರಿ. ಹಸಿರುಗಳೇ ಆದೋರಣಗಳೇ ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿವೆ ನೋಡೆ.
ಸಂಪಿಗೆ 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 ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ